ಒಳ್ಳೇದಾಗಲಿ ಒಳ್ಳೇದಾಗಲಿ. ಏನೋ ನೀನು ತೌಡಿಸಂ ಬಗ್ಗೆ ಇಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದೇನೆ. ದೊಡ್ಡ ತೌಡಿ ಅವನು. ಅಕಸ್ಮಾತ್ ನಾನು ಈ ದೊಡ್ಡ ಲಾಂಗ್ ತಗೊಂಡು ಹೋಗ್ಬಿಟ್ಟು ಹಿಂಗೆ ದೊಡ್ಡ ದೊಡ್ಡವ್ರಿಗೆಲ್ಲ ಕೊಚ್ಚಿ ಕೊಲ್ಲಾಕ್ಬಿಟ್ಟೆ. ಅದೇ ಸಣ್ಣವ್ರು ಬಂದ್ರೆ ಇದೆಲ್ಲ ತಗೊಂಡು ಹೋಗ್ಬೇಕಾ? ಬೇಡ, ಕಷ್ಟ ಆಗಿಬಿಡ್ತದೆ. ಹಿಂಗೆ ಬಿಸಾಕ್ಬಿಟ್ಟು ಒಂದು ಬಟನ್ ಚಾಕು ತಗೊಂತೀನಿ ನಾನು. ಬಟನ್ ಚಾಕು? ಅವಾಗ ಏನ್ ಮಾಡ್ಬೇಕು? ಬಟನ್ ಚಾಕು ತಗೊಂಡೆ ಬಟನ್ ಪ್ರೆಸ್ ಮಾಡ್ಬೇಕು. ಬಟನ್ ಪ್ರೆಸ್ ಮಾಡಿದ್ರು ಚಾಕು ಓಪನ್ ಆಗ್ತಿದ್ರೆ ಆವಾಗ ಟೀ ಶರ್ಟ್ ಹಾಕೊಂಡು ಹೋಗ್ಬಾರ್ದು, ಸ್ಟೈಲ್ ಆಗಿ ಶರ್ಟ್ ಹಾಕೊಂಡು ಹೋಗ್ಬೇಕು. ಏನ್ ಸಂಬಂಧ ಕೋಬ್ರಾ? ಯಾಕಂದ್ರೆ ಶರ್ಟ್ ಅಲ್ಲಿ ಅಷ್ಟೊಂದು ಬಟನ್ ಇರುತ್ತಲ್ಲೋ, ಇದೊಂದು ಫೇಲಿಯರ್ ಆದ್ರೂ ಈ ಬಟನ್ ಯಾವ್ದಾದ್ರು ಪ್ರೆಸ್ ಮಾಡ್ಕೊಳ್ಳಿ ಓಪನ್ ಆಗುತ್ತೆ. ಏನ್ ತೌಡಿನೋ ಇವನೇ. ಒಳ್ಳೇದಾಗಿ ಒಳ್ಳೇದು. ಅಯ್ಯಪ್ಪ, ಇವೆಲ್ಲ ಗೊತ್ತಾಗ್ಬಿಡ್ತದ ಜನಕ್ಕೆ. ಏನ ನೀನು ಆಶೀರ್ವಾದ ತಗೊಳಕ್ ಹೋದೆ ಬಿದ್ದೋಯ್ತು, ನಾನೇನ್ ಮಾಡ್ಲಿ? ನೀನು ಬಗ್ಬಾರ್ ಜಾಯಕ್ಕೆಲ್ಲ ಬಗ್ಗಿದ್ರೆ ಹಿಂಗೆ ಬಿದ್ದೋಗ್ಬಿಡ್ತದೆ ಬಿಡು. ರೌಡಿ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಕ್ವಾಲಿಟಿ ಫಸ್ಟ್ ನಿಮ್ಗೆ ರೋಲ್ ಕಾಲ್ ಮಾಡೋದು ಗೊತ್ತಿರ್ಬೇಕು. ಫೋನ್ ಮಾಡಿ ಆವಾಜ್ ಬಿಡು ಹೇಳ್ತೀನಿ. ತೋಣು ಯಾರು ತೋಣ್ ಮಾಡ್ಲಿ? ಆಯ್ತು, ರೆಮೋಗೆ ಮಾಡು. ಹಲೋ, ಯಾವನ ಅವನು? ಏನಂತೆ? ಯಾವಣ ಅವನು ಅಂತಂದ್ಲು. ಹೋಟ್ಲಿ ಬೈತಿರ್ಬೇಕು. ಏ ರೆಮೋ, ನಿನಗೆ ಮೀಟ್ರ್ ಇದ್ರೆ, ನಿನಗೆ ತಾಕತ್ತಿದ್ರೆ ನನ್ನ ಪೂಜಾ ಬಾರ್ಗೆ ಕರೆಕ್ಟ್ ಆಗಿ 11 ಗಂಟೆಗೆ ಬಂದ್ಬಿಟ್ಟು ಒಂದು 15 ರೂಪಾಯಿ ಇದೆ ರೋಲ್ ಕಾಲ್ ಕೊಟ್ಬಿಟ್ಟಾಗು. ಹೋಗಲ್ಲೇ ತಿರ್ಬೋಕೆ. ಏನ್ ಕೇಳ್ದಪ್ಪ? 15 ರೂಪಾಯಿ ರೋಲ್ ಕಾಲ್ ಕೇಳಿದೆ ನಾನು. 15 ರೂಪಾಯಿ ಅವನ ರೋಲ್ ಕಾಲ್ ಕೇಳ್ತಾನೆಲ್ಲ ಇಡಿಯಟ್. ಮತ್ತೆ ಏನೋ ಒಂದು 5-10 ಲಕ್ಷ ಕೇಳು. 10 ಲಕ್ಷ? 10 ಲಕ್ಷ ಕೇಳ್ಬೇಕಾ? ಕೇಳು. ಸೈಡ್ ವೈಸ್ ಕೇಳ್ತೀನಿ. ಹಲೋ ಬಗಳು ರೇಮಾ, ನಿನ್ನ ಕಾಲು ಮುಗಿತೀನಿ ನಾನೇ. ಬಂದ್ ಮುಗಿ, ಆಮೇಲೆ ಬರ್ತೀನಿ ನಾನೇ. ಒಂದು 10 ಲಕ್ಷ ತಗೊಂಡು ನಮ್ಮ ತೂಜಾ ಬಾರಿಗೆ ಬಂದ್ಬಿಟ್ಟು ರೋಡ್ ಕಲ್ ಕೊಟ್ಬಿಟ್ಟು ಔಟ್ ಆಗಿಬಿಡ್ತೀಯ ನೀನು. ಅಯ್ಯ ತಿರ್ಬೋಕೆ ನನ್ನ ಮಗನೇ, ನಾನು ನಿನ್ ತೂಜಾ ಬರಕ್ ಬರ್ಬೇಕಾ? ನನ್ನ ಹತ್ರ ದುಡ್ಡು ಕೇಳ್ತೀಯ ನೀನು? ಮಾಡ್ತೀನಿ ನಿನ್ನ ಮಗನೇ ನಿನಗೆ. ಹಲೋ 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 ಹಲೋ, ಟವಲ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಟವರ್ ಪ್ರಾಬ್ಲಮ್ ಕೇಳಿಸ್ಲಿಲ್ಲ ನಿನಗೆ? ಅವ್ರೇ ರೇಮು ನನಗೆ ಭಾಳ ಆವಾಜ್ ಹಾಕಿಬಿಟ್ರು ನನಗೆ. ನಾನು ಏನು ಕೇಳಿದೆ ಕೇಳಬಾರ್ದು ನಾನು ಕೇಳಿದ್ನ ನಾನು. ಏನದು ಹೇಳ್ತಾಳ, ನೀನು ಕಡ್ಡಿ ಇದಂಗೆ ಇದೆಯಾ 2 ತುಂಡು ಮಾಡ್ಬಿಟ್ಟು ನಂದು ಡ್ರಮ್ ಇದೆಯಲ್ಲ ಸ್ಟಿಕ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರೆ. ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಜಿ ಅವನು. ನಾನು ಹೇಳಿದ್ದು ಡ್ರಮ್ ಸ್ಟಿಕ್ ಮಾಡ್ತೀನಿ ಅಂತಲ್ಲ, ತಿಂದ್ಮೇಲೆ ಉಪಯೋಗಿಸ್ತಿಲ್ಲ ಟೂತ್ ಪಿಕ್ ಅದನ್ನ ಮಾಡ್ಕೋತೀನಿ ಅಂತ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಾವು ರೌಡಿಗಳು, ನಮ್ಗೆ ರೌಡಿ ಅಂತ ರೌಡಿ. ಫಸ್ಟ್ ಇದನ್ನ ಕರೆಕ್ಟ್ ಆಗಿ ಅಂಟಿಸ್ಕೋ. ಅವನಿಗೆ ಬೇಕು ರೋಬಲ್ ಇಟ್ಕೋತೀನಿ, ಆಮೇಲೆ ಹೋಯ್ತಾ ಅಂಟಿಸ್ಕೋತೀನಿ. ನಾವು ರೌಡಿಗಳು, ನಮ್ಗೆ ಆವಾಜ್ ಆಗ್ತೀಯಾ? ಕೋಬ್ರಾ ಡೀಲ್ ಕೊಡು, ಕೋಬ್ರಾ ಅವ್ನಿಗೆ ಎತ್ತು ಬಿಡು ಅಂತ ಡೀಲ್ ಕೊಡು. ಅದೇ ತಳ್ತಾ ಇದೀನಿ, ಹೋಗು. ಹೋಗ್ತಿದ್ಯಾ? ಹೋಗು ಹೋಗು. ಏನ್ ಅನ್ಕೊಂಡಿದ್ಯಾ ನಮ್ನ? ಏನ್ ತಮಾಷೆ ಮಾಡ್ಕೊಂಡಿದ್ಯಾ ನಮ್ನ? ಏನ್ ಅನ್ಕೊಂಡಿದ್ಯಾ? ಚೆನ್ನಾಗಿ ಹೊಡೆದು ಬಂದ್ಬಿಡೆ. ನಾನು ಆಸ್ಪತ್ರೆ ಕಾಯ್ತಾ ಇರ್ತೀನಿ ನಾನು. ಏನೇ ಸುನಿಚ್ಚ, ನಮ್ಮಿಬ್ಬರ ಮಧ್ಯ ಯಾರು ಬರಬಾರ್ದು. ಆಯ್ತು, ಬಾಗ್ಲಾಕೋಬೇಕಾ? ಇವನು ಏನು 2ನೇ ರೌಂಡ್ ಹೋಯ್ತಾನಲ್ಲ ಇವನು. ನೋಡೋಣ. ಏನು ವಿಚಿತ್ರವಾದ ಸೌಂಡ್ ಬರ್ತಾ ಇದೆ ಅಲ್ಲಿ. ಏನ್ ಹೊಡಿತಾ ಇರ್ಬೇಕು. ಇವನೇ ಚೆನ್ನಾಗಿ ಹಚ್ಚಿಬಿಟ್ಟಿರ್ತಾನೆ ಇವನು. ದೊಡ್ಡ ತೌಡಿ ಇವನು. ನನಗೆ ಗೊತ್ತು ಬಾರ, ಗೊತ್ತು ಬಾ. ಕುರಿ ಏನೋ ಮಾಡಿದೆ? ಎಲ್ಲ ರೆಮೋ ಒದೆ ತಿಂದ್ಮೇಲೆ ಯಾರಾದ್ರೂ ಅಲ್ಲೇ ಇರ್ತಾರ ಕೋಬ್ರಾ? ಆಸ್ಪತ್ರೆಗೆ ಸೇರ್ಕೊಂಡಿರ್ತಾರೆ. ಕಾಮನ್ ಸೆನ್ಸ್ ಬೇಡ? ರೆಮೋ ಹೊಡೆದಿಯ ನೀನು? ಆಸ್ಪತ್ರೆಗೆ ಸೇರ್ಸೋಂಗೆ. ಇನ್ನೊಂದೇ ಒಂದ್ ಏಟ್ ಹೊಡೆದಿದ್ರೆ ಕಲಾಸ್. ಬರ ಆಯಮ್ಮ ಹೊಡೆದಿದ್ನ ತಡ್ಕೊಳಕ್ ಆಯ್ತಿಲ್ಲ, ನೀನೇ ಕೊಡಿಯಕ್ ಹೋಯ್ತಿದ್ಯಾ ಕೋಬ್ರಾ? ನಾನೆಲ್ಲ ಹೊಡಿಯಕ್ ಹೋದೆ, ನಾನ್ ಶಬಾಷ್ ಕುರಿ ಅಂತ ಹೇಳೋದಕ್ ಹೋದೆ, ನೀನೇ ಬಿಟ್ಕೊಟ್ಬಿಟ್ಟಲು. ಹೌದಾ ಕೋಬ್ರಾ? ಅರ್ಜೆಂಟ್ ಮಾಡ್ಕೊಬಿಟ್ನಲ್ಲ, ಎಂತ ಕೆಲಸ ಮಾಡ್ಬಿಟ್ಟೆ. ಬಿಲ್ಡಪ್ ಬೇರೆ ತಗೊಂಡಿದ್ದೆ. ಟೌಡಿಸಮ್ ಮಾಡ್ಬೇಕಾದ್ರೆ ಫಸ್ಟ್ ಬೇಕಾಗಿರೋದು ತವಾ. ಏನ್ ದೋಸೆ ಹಾಕಕ್ಕ?
ಟೌಡಿಸಮ್ ಮಾಡಕ್ ಬೇಕಾಗಿರೋದು ತವಾ. ಯಾವ ತವನು? ಎಲ್ರು ತವಾ. ಅಯ್ಯೋ ಹವಾ. ಅದು ಹೆಂಗಿರ್ಬೇಕು ಗೊತ್ತಾ? ನಾನು ತೋರಿಸ್ತೀನಿ ನೋಡಿ. ಹಿಂಗ ಇರ್ಕೋಬೇಕು, ಲಾಂಗ್ ಹಿಂಗ್ ಇಟ್ಕೊಂಡು ಕಾಲು ಹಿಂಗ ಅಗಿಲಿಸ್ಕೊಂಡ್ಬಿಡ್ಬೇಕು. ಅಗಿಲಿಸ್ಕೊಂಡು ಸುಮ್ಮನೆ ಹಿಂಗ್ ಗೊತ್ತಾ ಇರ್ಬೇಕು. ಗೊಬ್ರ ಮೋಸ್ಟ್ಲಿ ಒದ್ದೆ ಚಡ್ಡಿ ಹಾಕೊಂಡ್ಬಂದ್ಬಿಟ್ಟವನೇ ಅಂತ ಕಾಣುತ್ತೆ. ಅದಕ್ಕೆ ನಡ್ಕೊಬತ್ತವನೇ, ಬೇಜಾರು ಮಾಡ್ಕೋಬೇಡ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನಿವತ್ತು ಚಡ್ಡಿನೇ ಹಾಕಿಲ್ಲ. ಆಗ್ಲೇ ಹೇಳ್ಬೇಕು ತಾನೇ, ಮತ್ ಪಂಚ ಬಿಚ್ಚಕ್ ಹೋಗಿದ್ನಲ್ಲ. ನೆನ್ನೆ ಜೋರಾಗಿ ಮಳೆ ಬಂದ್ಬಿಡ್ತು. ಅವಾಗ ನನ್ನ ಹತ್ರ ಇದ್ದಿದ್ದು ಒಂದೇ ಚಡ್ಡಿ ನೆಂದೋಗ್ಬಿಡ್ತು, ಒಣಗಿ ಹಾಕ್ಬಿಟ್ಟಿದ್ರಿ. ಇವತ್ತು ಬರೋ ಅರ್ಜೆಂಟಲ್ಲಿ ಹಾಗೆ ಬಂದ್ಬಿಟ್ಟೆ ನಾನು. ಹಿಂಗೆಲ್ಲ ಆರ್ದೆ ಅವಾಗ. ಅಪ್ಪ ರೌಡಿಗಳ, ಹೋಗಿ ಸ್ವಲ್ಪ ರೋಲ್ ಕಾಲ್ ಆದ್ರೂ ಮಾಡ್ಕೊಂಡ್ ಬನ್ನಿ, ಅವಾಗ ಗೊತ್ತಾಗುತ್ತೆ ನೀವು ನಿಜವಾದ ರೌಡಿಗಳು ಅಂತ. ಹೋಗ ರೋಲ್ ಕಾಲ್ ಮಾಡ್ಕೊಂಬ. ಅವಾಗ ನಮ್ದು ಟೌಡಿಸಮ್ ಏನಂತ ತೋರ್ಸುವಾಗ ಹಿಡ್ಕೊ ನಮ್ದು. ಅಪ್ಪ ರೇಮ ನಿಮ್ ಕಾಲಿಗೆ ಬೀಳ್ತೀನಿ. 900 ರೂಪಾಯಿ ಇದ್ರೆ ಕೊಡ್ರಿ. ಕೊಡಲ್ಲ. ಕೊಡ್ರಿ, ಮರ್ಯಾದೆ ಕಳಿಬೇಡಿ. ಬರ್ರಿ ಕೊಡಲ್ಲ. 500 ರೂಪಾಯಿ ಸೇರಿಸ್ಕೊಡ್ತೀನಿ ಹೊರಗಡೆ, ಪ್ಲೀಸ್. ಕಾಲಿಗೆ ಬೀಳ್ತೀನಪ್ಪ. ಗ್ಯಾರಂಟಿನಾ? ಕೊಡ್ರಿ. ಎತ್ರ ಏನೇನ್ ಕೊಡಿದಿರಾ? ಹಂಗ ಬರ್ಬೇಕು ದಾರಿಗೆ. ತುರಿ ತೂಪರಮ್ಮ ಅಂದ್ರೆ ಸೂಪರ್. ಅಯ್ಯ ನಿನ್ ಬಾಯಿಗೆ. ಹಲೋ ಸರ್, ನಿಮ್ಮ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ಇಂದ್ರಜಿತ್. ಮಿಸ್ಟರ್ ಇಂದ್ರಜಿತ್. ಎಲ್ಲಿರೋದು ನೀವು? ಅಲ್ಲೇ ಇಲ್ವಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, 1000 ರೂಪಾಯಿ ಕೊಡ್ಬೇಕು. ಇದು ರೋಲ್ ಕಾಲ್. ಚಾಕಲ್ಗೊಲೆ ಕೊಡ್ತಾರೆ, ಇದಲ್ಲ ಸರ್ 1000 ರೂಪಾಯಿ. ಪ್ಲೀಸ್ ಸರ್, ಹೊರಗಡೆ ಡಬಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೀರಾ. ಡಬ್ಬಲ್ ಕೊಡ್ತೀನಿ ಸರ್ ಹೊರಗಡೆ. ನಿಮ್ ಪಕ್ಕದ ಮನೆಯವ್ರು ಕೊಡ್ಬೇಕು, ಪ್ಲೀಸ್. ಕಾಲಿಗೆ ಬೀಳ್ತೀನಿ ಕೊಡಿ ಸರ್. ಕಾಲಿಗೆ ಬೀಳ್ತೀನಿ ಕೊಡಿ ಸರ್. ರೌಡಿಸಮ್ ಅಲ್ಲಿ ನಮ್ಮ ಮೊದಲನೇ ಸಂಪಾದನೆ. ತಗೋ ಐಸ್ ಕ್ರೀಮ್ ತಿನ್ನು. ಗಾಬರಿ ಏನು ನಾನು ರೌಡಿ ಅನ್ನೋದನ್ನು ಮರ್ತಿ ನನ್ನ ಮೇಲೆ ಕೈ ಮಾಡ್ತೀಯಾ? ಇರ್ಲಿ, ನೆಕ್ಸ್ಟ್ ಟೈಮ್ ಕೈ ಎತ್ತಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡು. ಯೋಚನೆ ಮಾಡು ಅನ್ನಲ್ಲಪ್ಪ. ಯಾಕಪ್ಪ ಹೊರಟೆ? ಆಲ್ರೆಡಿ ಯೋಚನೆ ಮಾಡ್ಬಿಟ್ಟೆ. ಇವರಿಬ್ರು ದೊಡ್ಡ ರೌಡಿಗಳಂತೆ ಪೋಸ್ ಕೊಡ್ತಾರಂತೆ. ರೋಲ್ ಕಾಲ್ ತಗೊಂಡ್ಬರೋದು ಬಂದೆ, ಹೋಗಿ ಹೋಗಿ ಹಳೆ ನೋಟ್ ತಂದಿದ್ಯಲ್ಲೋ. ಬ್ಯಾನ್ ಆಗಿರೋ ನೋಟ್ ಕೊಟ್ಟಿದ್ದೀರಲ್ರಿ, ಇದಕ್ಕೆ ಕೆಂಪು ಕಲರ್ ಕಾರ್ ಬೇರೆ. ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ಹೃದಯ ಸಮುದ್ರ ಎಲ್ಲ ಬೇಕಾ ನಿನ್ಗೆ? ಬೇಕಾ ಇದು? ಬೇಕು ಅದೆಲ್ಲ ಬಿಲ್ಡಪ್ಗೆ. ನಾನು ದೊಡ್ಡ ರೌಡಿ ಅಮ್ಮ. ನಾನು ದೊಡ್ಡ ರೌಡಿ. ನಾನ್ ರೌಡಿ ಕಣ. ನಾನ್ ತೌಡಿ ಕಣ. ನಾನ್ ರೌಡಿ. ನಾನ್ ತೌಡಿ. ನಾನು ದೊಡ್ಡ ರೌಡಿ. ನಾನು ದೊಡ್ಡ ರೌಡಿ. ನೀವು ಮರ್ಯಾದೆಗೆ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನು ಅನ್ಯಾಯವಾಗಿ ಜೈಲ್ಗೆ ಹೋಗ್ಬೇಕಾಗುತ್ತೆ. ಇವಾಗ ನೀವಿಬ್ರು ಹೊಡೆದಾಡ್ತೀರಾ, ಒಬ್ರು ಸತ್ತೋಗ್ಬಿಡ್ತೀರಾ. ಅದಕ್ಕೆ ನೀನ್ ಯಾಕೆ ಜೈಲ್ಗೆ ಹೋಗ್ಬೇಕು? ಯಾವನ್ ಮುಳ್ದಿರ್ತಾನೋ ಅವನನ್ನ ನಾನ್ ಸಾಯಿಸ್ತೀನಲ್ಲ, ಅದಕ್ಕೆ. ನಾವಿವಾಗ ಹೋಗ್ಬಿಟ್ಟೆ ಫುಲ್ ಮೀಟರ್ ತಗೊಂಡೆ ತೌಡಿಗಳಾಗಿ ಬರ್ತೀವಿ. ಹೋಗಿ ಅಲ್ಲಿವರೆಗೂ ತರ್ತೀವಿ. ನಮಗೆ ಅವಮಾನ ಮಾಡ್ಬಿಟ್ಟೆ ಅಲ್ವಾ ನೀನು? ಹೌದು. 1 ನಿಮಿಷ ಇರಿ. ಕೋಬ್ರಾ, ನಮ್ಮ ಮೇಲೆ ನೀನು ದಬ್ಬಾಳಿಕೆ ಮಾಡ್ತೀಯಲ್ವಾ? ನಿನಗೆ ತೋರಿಸ್ತೀನಿ ಕೋಬ್ರಾ, ತೋರಿಸ್ತೀನಿ. ತರ್ತೀನಿ. ಒಂದು ಬಕೆಟ್ ನೀರ್ ಎತ್ಕೊಂಡು ಹೋಗಕ್ಕಾಗಲ್ಲ ಇವ್ರ ಕೈಲಿ. ಲಾಂಗ್ ಹಿಡಿದ್ಬಿಟ್ಟು ರೌಡಿಸಮ್ ಮಾಡ್ತಾರಂತೆ. ಹಾ ಏನಪ್ಪ? ನನ್ನ ಹೆಸರು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಂತ. ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. 120 ವರ್ಷ? ಇಲ್ಲ ಇಲ್ಲ, ಮತ್ತೆ 20 years ಅಷ್ಟೇ. ಈ ಡವ್ ನಮ್ಮ ವರಲಕ್ಷ್ಮಿ ಅನ್ನೋದನ್ನೇ ಮಾಡೋದು. ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ನಿನ್ ವಯಸ್ಸೆಷ್ಟು ಹೇಳಮ್ಮ? 20 ಕರೆಕ್ಟ್. ಇಲ್ಲ ಇಲ್ಲ 20. ಇಜಿಲ ಮೇಲಾಣೆ ಎಷ್ಟು ಹೇಳಮ್ಮ? 20. ಸರಿ, 20 years ವರಲಕ್ಷ್ಮಿ ಹೇಳಪ್ಪ. ನಿನ್ನೆ ನನ್ ಕನ್ಸಲ್ಲಿ ಒಂದು ಅದ್ಭುತ ಕಂಡೆ. ಅದೇನ್ ಗೊತ್ತಾ? ಮಜಾ ಟಾಕೀಸ್ ಅಲ್ಲಿ ಒಂದ್ ಮಗುನ್ ನೋಡ್ದೆ ನಾನು. ಆ ಮಗು ಗಂಡೋ ಹೆಣ್ಣೋ ಅನ್ನೋದು ಅದನ್ನ ತಿಳ್ಕೊಳ್ಳೋದಕ್ಕೆ ನಾನು ಇವತ್ತು ಮಜಾ ಟಾಕೀಸ್ ಬಂದಿದ್ದೀನಿ. ಮಗುನ್ ಯಾಕೆ ನೋಡ್ದೆ? ನಿಮ್ ಮಗು ನೋಡ್ದೆ. ನಿನಗೆ ಇವಾಗ ಡೌಟ್ ಇರೋದೇನೋ ಅದು ಗಂಡ್ ಮಗುನ ಹೆಣ್ಮಗುನ ಅಂತ. ಇವತ್ತು ರಾತ್ರಿ 9 ಗಂಟೆಗೆ ಮಲ್ಕೋ, ಆ ಮಗುಗ್ ಡೈಪರ್ ಚೇಂಜ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ.
ಕರೆಕ್ಟ್ 9 ಗಂಟೆಗೆ ಮಾಡ್ಕೊಂಬಿಡು. ಓಕೆ ಥ್ಯಾಂಕ್ ಯು. ನೆಕ್ಸ್ಟ್. ಹಾಯ್ ಸರ್. ಹಾಯ್. ನನ್ನ ಹೆಸರು ರಕ್ಷಾ. ನಾನು ಇವತ್ತಂದು ತುಂಬಾ ಖುಷಿಯಾಗಿದ್ದೀನಿ. ಏನಕ್ಕೆ ಅಂದ್ರೆ ಒಂದು ಮಜಾ ಟಾಕೀಸ್ಗೆ ಬಂದಿದ್ದೀನಿ. ಇದು ಒಂದು ಬೇಡ, ಒಂದು. ಓಕೆ ಸರ್, ಇದು ಒಂದು ಮಜಾ ಟಾಕೀಸ್ಗೆ ಬಂದಿದ್ದೀನಿ. ಮತ್ತೆ ಇನ್ನ ತುಂಬಾ ಖುಷಿ ಆಗ್ತಾ ಇದೆ. ಏನಂದ್ರೆ ನಾನ್ ಫ್ರೆಂಡ್ಸ್ ಹತ್ರ ಎಲ್ಲ ಬೆಟ್ಸ್ ಕಟ್ಬಿಟ್ಟಿದೀನಿ ಸರ್. ನಾನು ಇವಾಗ ನಿಮ್ ಜೊತೆ ಅಲ್ಲಿ ಬಂದು ಆರ್ಮ್ ರೆಸ್ಲಿಂಗ್ ಮಾಡ್ಬೇಕು. ಅದ್ರಲ್ಲಿ ನೀವ್ ಸೋಲ್ಬೇಕು. ಆಲ್ರೆಡಿ ಡಿಸೈಡ್ ಆಗೋಗಿದೆ. ಹೌದು ಸರ್. ಸರ್ ಪ್ರಾಫಿಟ್ ಸರ್, ನನಗೂ 50 ನಿಮ್ಗೂ 50. ಅದ್ರ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಗೆದ್ಮೇಲೆ ಸರ್ ನೀವು ನನಗೋಸ್ಕರ ಪ್ಲೀಸ್ ಸೋತ್ಬಿಡಿ ಸರ್. ಅವಾಗ ನಾನ್ ಗೆಲ್ತೀನಿ. ಏನಂತಂದ್ರೆ ಇವಾಗಿನ ಹುಡುಗರ್ ಕಾಟ ತುಂಬಾ ಆಗೋಗಿದೆ. ಇವಾಗ ನಾನ್ ಏನಾದ್ರು ನಿಮ್ ಜೊತೆ ನಾನ್ ಗೆದ್ದು ನೀವ್ ಸೋತೋದ್ರೆ ನಾಳೆ ದಿನ ಎಲ್ಲಾರು ಟಿವಿ ನೋಡ್ತಾರಲ್ವಾ ಮಜಾ ಟಾಕೀಸ್ ಅಂತ, ಅವಾಗ ಎಲ್ರಿಗೂ ಗೊತ್ತಾಗುತ್ತೆ ಅಬ್ಬಾ ಈ ಹುಡ್ಗಿನ ಬೇಡಪ್ಪ ಸೃಜನ್ ಸರ್ನೇ ಸೋಲಿಸ್ಬಿಟ್ಟಿದ್ದಾಳೆ, ಇವಳ ಸವಾಸಕ್ಕೆ ಹೋಗ್ಬಾರ್ದು ಅಂತಾರೆ ಸರ್. ಸರ್ ನನ್ ಮುಖ ನೋಡಿ ಸರ್, ಪ್ಲೀಸ್ ಸರ್ ಸೋತೋಗ್ಬಿಡಿ ಸರ್. 50-50 ಸರ್, ಓಕೆನಾ? ಸರಿ ಇರಮ್ಮ ಒಂದ್ ಸ್ವಲ್ಪ ಅಟ್ಲೀಸ್ಟ್ ನಮ್ಮ ಮರ್ಯಾದೆ ಉಳಿಸ್ಕೋಬಾರ್ದು. ನೋಡಿ ಸರ್ ಮುಖ ನೋಡಿ ಸರ್. ವಾ 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 ಸರ್ ಪ್ಲೀಸ್ ಸರ್ ಒಂದ್ಸಲ ಸರ್. ಸರ್ ಹೆಣ್ಮಕ್ಳಿಗೆ ಇಷ್ಟ ಮಾಡಲ್ವಾ? ಇಲ್ಲಿ ನೋಡಿ ಸರ್. ಇವಾಗ ನಾನ್ ಸೋಲ್ತೀನಿ, ಫಸ್ಟ್ ಪ್ಯಾಂಪರ್ ಮಾಡೋಣ. ಲವ್ ಯು ಸರ್. ಲವ್ ಯು ಸರ್. ವರಲಕ್ಷ್ಮಿ ರಾತ್ರಿ ಕನ್ಸಲ್ ನೋಡು ಮಗು ಕಾಣುತ್ತೆ, ಅಮ್ಮ ಯಾರು ಅಂತ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಮ್ಮ. ಓಕೆ ಸರ್ ರೆಡಿ. 1 2 3. ಕುರಿ ಏನೋ ಇದು? ವಿಗ್ಗು ಅದಲ್ಲ, ಇದು ಮೊದಲ ಮಳೆ ಕೇಳಿದ್ಯಾ ಕೋಬ್ರಾ? ಕೇಳಿದೀನಿ. ಇದು ಸೇಮ್ ಟು ಸೇಮ್ ಮೊದಲ ಕೊಲೆ. ಕೋಬ್ರಾ ನಂಗೆ ಇವತ್ತು ಖುಷಿ ಆಗ್ತಾ ಇದೆ ಗೊತ್ತಾ? ನಾನ್ ಕೊಲೆ ಮಾಡ್ಬಿಟ್ಟೆ. ಇನ್ನು ಮೇಲೆ ನಾನು ದೊಡ್ಡ ರೌಡಿ. ಏಯ್ ನೀನೇನ್ ಲೂಸ್ ಏನೋ ನೀನು? ಅಲ್ಲ ಕಣ, ಈ ತಿರ್ಪೇನ್ ಯಾಕೋ ಕೊಲೆ ಮಾಡಿದೆ ನೀನು? ಕೋಬ್ರಾ ನಾನು ದೊಡ್ಡ ರೌಡಿ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿಂದ ಹೊರಟ್ನಲ್ಲ, ಫಸ್ಟ್ ಈ ತಿರ್ಪೆ ಸಿಕ್ಕದ. ರೋಡಲ್ಲಿ ಅಮ್ಮ ತಾಯಿ ಅಂತಿದ್ದ. ನಾನು ಹೋಗಿ ರೋಲ್ ಕಾಲ್ ಕೇಳ್ದೆ. ಅದಕ್ಕೇನಂದ ಗೊತ್ತಾ ಕೋಬ್ರಾ? ಏನು ಬಿರಿಯಾನಿ ಬೇಕಾ ಇಲ್ಲ ಅಳಿಸೋಗಿರೋ ಚಿತ್ರಾನ್ನ ಬೇಕಾ ಅಂತ ಕೇಳಿರ್ತಾನೆ. ನೀನ್ ಎರಡು ಬೇಕು ಅಂತ ಹೇಳಿರ್ತೀಯ. ಹಂಗೇನಾದ್ರು ಹೇಳಿದ್ರೆ ಬದುಕೊಂಡಿರ್ತಿದ್ದ. ಆದ್ರೆ ನಮ್ಮ ಏರಿಯಾದಲ್ಲಿ ನನ್ನ ಪರ್ಮಿಷನ್ ಇಲ್ದೆ ಭಿಕ್ಷೆ ಬಿಡ್ತಿದ್ಯೇನೋ ಅಂತ ಕೇಳ್ಬಿಟ್ಟ. ನಿಮ್ಗೆ ಅದಕ್ಕೆ ಲಾಂಗ್ ತೆಗೆದು ಅಡ್ಡಡ್ಡ ಉದ್ದುದ್ದ ಸೀಳ್ಬಿಟ್ಟು ಸಾಯ್ಬಿಟ್ಟೆ.